ಗಾಯ್ಸ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭ. ರೆಡಿಯಾಗಿದೆ. ಹೆಸರು ಬೇಳೆ ನೋಡೋಣ. ಪೂಜೆಗೆಲ್ಲ ಐಟಮ್ಸ್ ಬೇಕು. ಬಾ ಬೇಬಿ. ಈಗ ನೋಡಿ, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಹಂಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಬಿಲೇಟೆಡ್ ವಿಶಸ್ ಅಂತ ತಿಳಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಾನು ಲಾಸ್ಟ್ ಇಯರಿಂದ ಗಣೇಶ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಪಾಪು ಚಿಕ್ಕವಳಿದ್ದಾಗ ನಾನು ಹರಕೆ ಮಾಡ್ಕೊಂಡಿದ್ದೆ. ಅದಕ್ಕೆ 3 ಇಯರ್ಸ್ ಆದರೂ ಕೂರಿಸ್ಬೇಕಲ್ಲ ಅಂತ ಹೇಳಿ ಈ ವರ್ಷವೂ ಕೂಡ ಕೂರಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡ್ಕೊಬರೋಣ. ಆ್ಯಂಡ್ ನಾನು ಎಸ್ಟರ್ಡೇನೇ ಸ್ವಲ್ಪ ಆದಷ್ಟು ಎಲ್ಲ ಕೆಲಸ ಮಾಡ್ಕೊಂಡಿದ್ದೆ, ಆದರೂ ಕೂಡ ತುಂಬಾ ಲೇಟಾಗೋಯಿತು. ಬಿಕಾಸ್ ಒಬ್ಬರೇ ಇರೋದ್ರಿಂದ ಎಲ್ಲನೂ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇವಾಗ ಬಾಗಿಲನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಬಿಡಿಸ್ಕೊತಾ ಇದ್ದೀನಿ. ನಮ್ಮ ಬೇಬಿ ನೋಡಿ ಎಲ್ಲೋದ್ರು ಆ್ಯಸ್ ಯೂಶುವಲ್ ಸೇಮ್ ಡೈಲಾಗ್, ಜೊತೆ ಇದ್ದೇ ಇರ್ತಾಳೆ. ಅವಳಿಗೂ ಯಾರೂ ಇಲ್ಲ ಅಲ್ವಾ, ಸೊ ಯಾರಾದರೂ ಜೊತೆ ಇರಲೇಬೇಕು. ಸಿಂಪಲ್ಲಾಗಿ ರಂಗೋಲಿನ ಬಿಡಿಸ್ಕೊಂಡೆ. ನೆಕ್ಸ್ಟ್ ನಾನು ದೇವ್ರ ಮನೆ ಕೆಲಸ ಅಂತೂ ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೆ ನೆನ್ನೆನೇ. ಸೊ ಈ ಟೇಬಲ್ ಮೇಲೆ ಸಾಕು, ತುಂಬ ಪುಟಾಣಿ ಗಣಪತಿ ತೊಗೊಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಬಟ್ ಅಲ್ಲೊಂದು ಟ್ವಿಸ್ಟ್ ಆಯಿತು, ಅದನ್ನು ಕೂಡ ಹೇಳ್ತೀನಿ. ಇವಾಗ ದೀಪಕ್ಕೆಲ್ಲ ಬತ್ತಿಗಳು ಹಾಕಿರಲಿಲ್ಲ, ಅದನ್ನು ಕೂಡ ಹಾಕೊತಾ ಇದ್ದೀನಿ. ಹಂಗೆ ಕುಂಕುಮ ಎಲ್ಲ ಇಟ್ಕೊಂಡು ಆಲ್ಮೋಸ್ಟ್ ರೆಡಿ ಆಯಿತು ದೇವ್ರ ಮನೆ. ಸೊ ಇವಾಗ ಅಡುಗೆ ಮನೆ ಕಡೆ ಬಂದೆ. ನನಗೆ ಫಸ್ಟೇ ಪ್ರಸಾದ ಎಲ್ಲ ಮಾಡ್ಕೊಬಿಡೋಣ ಅಂತ ತುಂಬ ಟ್ರೈ ಮಾಡಿದೆ, ಬಟ್ ಆಯಿತು ಅದು ಕೂಡ. ಬಟ್ ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯಿತು. ತುಂಬ ಈಸಿಯಾಗಿರೋ ಪ್ರಸಾದಗಳೇ ನಾನು ಇವತ್ತು ಮಾಡ್ತಾಯಿದ್ದೀನಿ. ನೈಟೇ ಇವಾಗ ಕಡಲೆಕಾಳೆಲ್ಲ ನೆನೆಸಿಟ್ಕೊಂಡ್ಬಿಟ್ಟಿದ್ದೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡೋಣ, ನಮ್ಮ ಹಸ್ಬೆಂಡ್ ಆಫೀಸವ್ರಲ್ಲಿ ಕೂಡ ಕೊಟ್ಟು ಕಳ್ಸೋಣ ಅಂತ. ಸೊ ಇವಾಗ ನೋಡಿ ಅವಲಕ್ಕಿನ ನೆನೆ ಹಾಕ್ಕೊಂಡಿದ್ದೆ. ಆಲ್ಮೋಸ್ಟ್ ಕಾಳು ಕೂಡ ಬೆಂದಾಗಿತ್ತು. ಸಿಂಪಲ್ಲಾಗಿ ಎಲ್ರಿಗೂ ಗೊತ್ತಿರುತ್ತೆ, ಇದೇನು ರೆಸಿಪಿ ತೋರ್ಸೋಕ್ಕೆ ಹೋಗ್ತಾ ಇಲ್ಲ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನಿವಾಗ ಹಬ್ಬದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಿರ್ಬೋದು, ಆಲ್ರೆಡಿ ಶೇರ್ ಮಾಡಿಕೊಂಡೆ ಸ್ವಲ್ಪ ಕ್ಲಿಪ್ಪಿಂಗ್ಸ್. ನಾನು ಒಬ್ಬಳೇ ಇರೋದ್ರಿಂದ ಎಲ್ಲ ತುಂಬ ಡೀಟೇಲಾಗಿ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಯಾವ ಥರ ಪ್ರಿಪೇರ್ ಮಾಡ್ಕೋತಿದ್ದೀನಿ ಅಂತ ತೋರಿಸ್ತೀನಿ. ಸೊ ಕಡುಬುಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಕಡಲೆಕಾಳು ಉಸ್ಲಿ ರೆಡಿಯಾಗಿದೆ. ಹೆಸರು ಬೇಳೆಗೆ ರೆಡಿ ಮಾಡಿದ್ದೀನಿ. ಆ್ಯಂಡ್ ಚಿತ್ರಾನ್ನ ಮಾಡೋಣ ಅಂತ ರೈಸ್ ತೊಳೆದಿಟ್ಟಿದ್ದೀನಿ. ಆ್ಯಂಡ್ ಇದು ಅವಲಕ್ಕಿ ಮಾಡೋದಕ್ಕೆ ಈಸಿಯಾಗಿ ಯಾವುದೇನಾಗುತ್ತೋ ಅದನ್ನೆಲ್ಲ ಮಾಡಿಬಿಡೋಣ ಅಂತ. ಸೊ ಫಸ್ಟು ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ 200 ಗ್ರಾಮ್ ಎಳ್ಳು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡ್ಮೇಲೆ ಬೆಲ್ಲ ಆ್ಯಡ್ ಮಾಡಿ ಗ್ರೈಂಡ್ ಮಾಡಿದ್ರೆ ಸ್ಟಫಿಂಗ್ ರೆಡಿ ಆಗಿಬಿಡುತ್ತೆ. ತೋರಿಸ್ತೀನಿ ಇವಾಗ ನಾನು ಇವತ್ತು ಎಳ್ಳು ಕಡುಬು ಮಾಡ್ತಾಯಿದ್ದೀನಿ. ಸೊ ನಿಮಗೆ ರ್ಯಾಂಡಮಾಗಿ ಬೇಗ ಹೇಳ್ಬಿಡ್ತೀನಿ. ಇದರಲ್ಲಿ 2 ಕಪ್ಸ್ ವಾಟರ್ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನ ನಾವು ಇದರಲ್ಲಿ 1.5 ಕಪ್ ಹಾಕಿದ್ರೆ ಸರಿ ಹೋಗುತ್ತೆ. ನಾನು ಇವಾಗ ತಾನೇ ಒಂದು ಯೂಟ್ಯೂಬಲ್ಲಿ ನೋಡಿದ್ದು. ಆ್ಯಂಡ್ ನಮ್ಮಮ್ಮ ಅವರೆಲ್ಲ ಅವಾಗ ಎಳ್ಳು ಕಡುಬು ಮಾಡ್ತಾಯಿದ್ರು. ಸೊ ನಾನಿವತ್ತು ಎಳ್ಳು ಕಡುಬುನ ಈಸಿಯಾಗಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀರು ಕುದಿಬೇಕಾದ್ರೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಕಡುಬು ಹೊಡಿಬಾರ್ದು, ಚೆನ್ನಾಗಿ ಬರಬೇಕು ಅಂದರೆ ತುಪ್ಪ ಹಾಕೋಬೇಕಂತೆ. ಯೂಟ್ಯೂಬಲ್ಲಿ ಯಾರೋ ಸ್ಪೂನಲ್ಲಿ ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಾಪಾಡು. ಇದು ಗಂಜಿ ಥರ ಆಗಬೇಕು. ಆಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ನೆಕ್ಸ್ಟ್ ಸ್ಟೆಪ್ ತೋರಿಸ್ಕೊಡ್ತೀನಿ. ಕುದೀಲಿ ಇದೆ, ಬನ್ನಿ ನೋಡೋಣ. ಬಂಗಾರು, ಏನು ತಿಂತೈತೀರ ನೀವು? ಮಕಾನ ತಿಂತೈತಿಯಪ್ಪ, ತಿನ್ನ. ನಮ್ಮ ಬೇಬಿಗೆ ಸಾಂಗ್ ಹಾಕ್ಬಿಟ್ಟು ಕೂರಿಸಿದ್ದೀನಿ. ಏನೇನೋ ಗಣೇಶ ತರಬೇಕು, ಇದೇ ಸಾಕು ಅಂತ ಅಂದ್ಕೊಂಡಿದ್ದೀವಿ ಟೇಬಲ್. ಸೊ ದೀಪ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಹೂವು ಹಾಕೋದು ಒಂದೇ ಲೇಟಾಗಿ ಹೋಗ್ತಿದೆ. ಸೊ ಬೇಗ ಮಾಡೋಣ. ಎಲ್ಲರೂ ಇರಬೇಕು ಮನೇಲಿ ಹಬ್ಬ ಮಾಡಬೇಕಾದ್ರು ಗೈಸ್. ಒಬ್ಬರೇ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಇದು ಕುದೀತಾ ಇದೆ. ಇವಾಗ ಒಂಚೂರು ಗಂಜಿ ಥರ ಆಗಬೇಕಂತೆ. ಆಮೇಲೆ ಇದು ಹಾಕ್ಬೇಕು ಅಕ್ಕಿ ಹಿಟ್ಟು. ನೋಡಿ ಇವಾಗ 1 ಕಪ್ ಹಾಕ್ತಾಯಿದ್ದೀನಿ. ಒಂಚೂರು ಕಡಿಮೆ ಇದೆ.
ಈ ಥರ ಹಾಕೊಳ್ಳೋದು, ಲೈಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಆಫ್ ಮಾಡಿಬಿಡೋಣ. ಇದು ಆರಬೇಕು. ಈ ಕಡೆ ಕಡುಬುಗೆ ಸ್ವಲ್ಪ ರೆಡಿ ಮಾಡಿಬಿಟ್ಟು ಇವಾಗ ಸ್ವಲ್ಪ ಐಟಮ್ಸ್ ಎಲ್ಲ ಏನೇನು ಬೇಕೋ ಯಾವುದೇ ಐಟಮ್ಸ್ ಕೂಡ ತೊಗೊಂಡು ಬಂದಿರಲಿಲ್ಲ. ಫ್ರೂಟ್ಸು ಮತ್ತು ಗಣೇಶನಿಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಲ್ಲ, ಅದನ್ನೆಲ್ಲ ತೊಗೊಬರೋಣ ಅಂತ ಹೋಗ್ತಾಯಿದ್ದೀವಿ. ಇವಾಗ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ, ಬೇಬಿಗೆ ಮಾತ್ರ ಮಾಡಿಕೊಟ್ಟೆ. ಸೊ ಗಾಯ್ಸ್, ಇವಾಗ ಸ್ವಲ್ಪ ಪೂಜೆಗೆಲ್ಲ ಐಟಮ್ಸ್ ಬೇಕು, ಅದಕ್ಕೆ ತಗೊಬರಕ್ಕೆ ಹೋಗ್ತಾಯಿದ್ದೀವಿ. ಸೊ ನಮ್ಮನೆ ಹತ್ರನೇ ಇರೋ ಗ್ರಂಥಿಗೆ ಅಂಗಡಿಗೆ ಹೋದರೆ ಆಲ್ಮೋಸ್ಟ್ ಎಲ್ಲ ಸಿಕ್ಬಿಡುತ್ತೆ. ಅಲ್ಲೇ ಫ್ಲವರ್ ಕೂಡ ಸೇಲ್ ಮಾಡ್ತಾಯಿದ್ರು. ಇವತ್ತು ಹಬ್ಬ ಆಗಿರೋದ್ರಿಂದ ಆ್ಯಸ್ ಯೂಶ್ವಲ್ ರೇಟ್ ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ಇವಾಗ ಎಲ್ಲ ತೊಗೊಂಡು ಗಣೇಶನ ಸೆಲೆಕ್ಟ್ ಮಾಡೋಕ್ಕೆ ಬಂದ್ವಿ. ನಾವು ಅಂದ್ಕೊಂಡಿದ್ದು ಇದಕ್ಕಿಂತ ತುಂಬ ಚಿಕ್ಕದು ತೊಗೊಬರೋಣ ಅಂತ, ಬಟ್ ಸಿಗಲಿಲ್ಲ. ಮತ್ತು ದೂರ ಇರುತ್ತೆ, ಹೋಗೋಕ್ಕಾಗಲ್ಲ ಅಂತೇಳಿ ಅಲ್ಲಿರೋದನ್ನೇ ಒಂದು ಸೆಲೆಕ್ಟ್ ಮಾಡಿ ಇವಾಗ ಫ್ರೂಟ್ಸ್ ಎಲ್ಲ ತೊಗೊಂಡು ಮನೆಗೆ ಕೂಡ ಬಂದ್ವಿ. ಸೊ ಸಿಂಪಲ್ಲಾಗಿ ಈ ಥರ ಅರೇಂಜ್ಮೆಂಟ್ ಮಾಡಿಕೊಂಡೆ. ಸೊ ಗಣೇಶ ಸ್ವಲ್ಪ ದೊಡ್ಡದಿರೋದ್ರಿಂದ ಈ ಥರ ಅರೇಂಜ್ಮೆಂಟ್ ಮಾಡಿಕೊಂಡು ಇವಾಗ ತೊಗೊಬರೋ ಕೂಡ ಹೊರಟ್ವಿ. ಅಲ್ಲೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ, ಆಲ್ರೆಡಿ ತೊಗೊಂಡು ಬಂದು ಇವಾಗ ದೇವರಿಗೆಲ್ಲ ಹೂವು ಇಡ್ತಾಯಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಪ್ರಸಾದ ಕೂಡ ಎಲ್ಲ ರೆಡಿಯಾಗಿತ್ತು. ಏನೇನು ಮಾಡಿದ್ದೀನಿ ನೋಡಿ. ಪ್ರಸಾದ ಇಷ್ಟೇ. ಇವತ್ತು ಇನ್ನೂ ಕೋಸಂಬರಿ ಮಾಡಬೇಕಿತ್ತು, ಟೈಮ್ ಆಗಿಲ್ಲ. ಸೊ ಇವಾಗ ಎಲ್ಲ ಅರೇಂಜ್ಮೆಂಟ್ ಆಯಿತು ನೋಡಿ, ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇವಾಗ ಪೂಜೆ ಕೂಡ ಎಲ್ಲರೂ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ. ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್. ನಿಂಗೂ ಬೇಕಾ? ತಿನ್ನಿ ಇಬ್ರು. ಸೊ ನೋಡಿದ್ರಲ್ಲ, ಈ ಥರ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಮಕ್ಕಳು ಬಂದಿದ್ದರು, ಅವ್ರಿಗೂ ಕೂಡ ಪ್ರಸಾದ ಎಲ್ಲ ಕೊಟ್ಟೆ. ಪೂಜೆ ಎಲ್ಲ ಆಗಿದೆ ನೋಡ್ತಾ ಇರ್ಬೋದು. ಸೊ ಇವಾಗ ನಾನು ಅಡುಗೆ ಪ್ರಿಪೇರ್ ಮಾಡಬೇಕು. ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ, ಪ್ರಸಾದನೇ ತಿನ್ಕೊಂಡಿದ್ದೀವಿ. ಸೌಮ್ಯವ್ರಿಗೂ ಬರೋಕ್ಕೆ ಹೇಳಿದ್ದೀವಿ, ಹಂಗೆ ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಅವರು ಕೂಡ ಬರೋಕ್ಕೆ
ಬರ್ತಾರೆ. ಚೆನ್ನಾಗಿದೆ ಅಲ್ಲ. ಪೂಜೆ ಮಾಡೋಷ್ಟರಲ್ಲಿ 10 ಆಗಿದೆ ಇವತ್ತು. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು, ಆದರೂ ತುಂಬ ಲೇಟ್ ಆಗುತ್ತೆ. ಇವತ್ತು ಫುಲ್ ಗಣೇಶ ಹಬ್ಬ ಇರುತ್ತೆ, ಯಾವಾಗ ಬೇಕಾದ್ರೂ ಕುಣಿಸ್ಬೋದು. ಅದೆಲ್ಲ ಗೊತ್ತಿಲ್ಲ, ಬಟ್ 11 ಒಳ್ಳೆ ಟೈಮ್ ಇದೆ ಅಂತ ಹೇಳಿದರು. ಸೊ ಹಿಂಗಿದೆ ನಮ್ಮ ಇವತ್ತಿನ ಸಿಂಪಲ್ ಗಣೇಶ ಫೆಸ್ಟಿವಲ್. ಬಂದಿದ್ದಾರೆ ಈಗ ನೋಡಿ. ಇವಾಗ ಹಬ್ಬ ಸ್ಟಾರ್ಟ್ ಆಗಿದೆ ನಮ್ಮ ಮನೇಲಿ, ಜನಗಳು ಬರ್ತಾ ಇದ್ದಾರೆ. ನೋಡೋಣ ನೆಕ್ಸ್ಟ್ ಯಾರು ಬರ್ತಾರೆ. ಈ ಸಾಂಗ್ ಆಡ್ತಾರಾ? ಇವತ್ತು ಡ್ಯಾನ್ಸ್ ಆಡ್ಬೇಕು ಎಲ್ಲರೂ. ಡ್ಯಾನ್ಸು ಸೊ ಗಾಯ್ಸ್, ನಮ್ಮ ಅಡುಗೆ ಪ್ರೋಸೆಸ್ ನೋಡಿ. ಇವಾಗ ಟೊಮೊಟೊ ಬಾತ್ ಆಗಿದೆ. ಇಲ್ಲಿ ಕಡುಬು ಇನ್ನೊಂದು ಸ್ವಲ್ಪ ಮಾಡಿದ್ದೀನಿ. ಇವಾಗ ಕಾಯಿ ಹಾಲು ಮಾಡ್ತೀನಿ. ಹೌದು, ಇದೇನೋ ತರಿಸಿದ್ದೀವಿ. ಇದು ಪಾಯಸ, ಅರಿಶಿನ ಕುಂಕುಮಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಅವಾಗಿನ ಚಿಕ್ಕಿ ಓಡಾಡ್ಕೊಂಡು ನಿಂತಿದ್ಲು. ಅವನ್ ಕೇಳಲ್ಲ. ಇವಾಗ ಎಲ್ಲರೂ ಕೂಡ ಬಂದರು. ಸೊ ಇವಾಗ ಮತ್ತೆ ಈವ್ನಿಂಗ್ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಹಬ್ಬ ಅಂದಮೇಲೆ ಮನೆ ತುಂಬ ಜನ ಇದ್ರೇ ಕಳೆ ಅಲ್ವಾ. ನನಗಂತೂ ಸಖತ್ ಖುಷಿ ಆಯಿತು. ಸ್ಮೈಲ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕಿ ನೋಡು. ಸೊ ಪೂಜೆ ಎಲ್ಲ ಆಯಿತು. ಇವಾಗ ಎಲ್ಲರೂ ಕೂಡ ವಿಡಿಯೋ ಫೋಟೋ ಎಲ್ಲ ತಗೊಂಡು, ಸೌಮ್ಯ ಇವಾಗ ಫೋಟೋ ತಗೋತಾ ಇದ್ದಾಳೆ ಬೇಬಿ ಜೊತೆ. ಹಾಗೆ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ. ರಾಕೇಶ್ ಬ್ರೋ ಮತ್ತು ವೈಫು ಬೇರೆ ಕಡೆ ಏನೋ ಗಣೇಶ ಕೂರಿಸಿದ್ರು ಅಂತ ಅವರು ಕೂಡ ಹೊರಟರು. ಮತ್ತೆ ಬೇಗ ಬರ್ತೀವಿ ಅಂತ ಹೇಳಿ.
Parahara, Guru Satya, Tasmasmi, Vanavana, ಓಂ Om ಶಾಂತಿ Shanti Shanti. ಹಂಗೆ ಅರ್ಶಿನ ಕುಂಕುಮ ಕೂಡ ಕರೆದಿದ್ದೆ. ನಮ್ಮ ಓನರ್ ಆಂಟಿ ಬಂದಿದ್ದರು, ವೀಡಿಯೋ ಬೇಡ ಬೇಡ ಅಂತಿದ್ರು. ಅದೇ ಟೈಮ್ಗೆ ಸ್ಟೋರೇಜ್ ಕೂಡ ಖಾಲಿ ಆಗಿಬಿಡ್ತು. ಆ್ಯಂಡ್ ಇವಾಗ ನಾನು ಸೌಮ್ಯ ಎಲ್ಲ ಫೋಟೋಸ್ ವೀಡಿಯೋಸ್ ಹಾಗೆ ತೊಗೊಳ್ಳೋಣ ಅಂತ ತೊಗೋತಾ ಇದ್ವಿ. ಫೋಟೋಸ್ ಎಲ್ಲ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಚೆಕ್ ಮಾಡಿ. ಆ್ಯಂಡ್ ಇವನೊಬ್ಬ ನಮ್ಮ ಮನೆ ಹತ್ರನೇ ಇದ್ದಾನೆ, ಅವನು ಕೂಡ ಬಂದಿದ್ದ. ಪಾಪ ಚಿಕ್ಕ ಮಕ್ಕಳೆಲ್ಲ ಎಷ್ಟೊಂದು ಜನ ಬಂದಿದ್ದರು, ಬಟ್ ಆಮೇಲೆ ಬರೋಕ್ಕೆ ಆಗಲಿಲ್ಲ. ಅವರು ಮತ್ತೆ ಕರ್ಕೊಬಾರೋ ಅಂತ ಅವಳಿಗೂ ಹೇಳಿ ಕಳಿಸಿದ್ವಿ. Kuno. Shoni. Yes, Papa. Eating sugar. No, Papa. Tell hi. Na. Chiki. ಆಮೇಲೆ ಹೇಳ Linga linga. ಟ್ವಿಂಕಲ್ ಅದು Tingle. I won one day. Lita shot. Baba Rashid. Baba Rashid. Ayo. Yes, diva. ಸೊ ಗಣೇಶ ಹಬ್ಬ ಅಂದಮೇಲೆ ಏನು ಹೇಳಿ, ಮೇನು ಕಡುಬು ಪ್ರಸಾದ ಎಲ್ಲ ಆದಮೇಲೆ ಫೈನಲಾಗಿ ಏನಿರುತ್ತೆ, ಗಣೇಶನ ಬಿಡಬೇಕಾದ್ರೆ ಡ್ಯಾನ್ಸ್ ಮಾಡೋದಲ್ವ. ಸೊ ನಾವು ಲೈಟಾಗಿ ಡ್ಯಾನ್ಸು ಕೂಡ ಮಾಡಿದ್ದೀವಿ. ಹೆಂಗಿದೆ ಅಂತ ನೋಡ್ಕೊಬನ್ನಿ. ಸ್ಯಾರಿ ಎಲ್ಲ ಹಾಕೊಂಡಾಗ ಅಷ್ಟೊಂದು ಕಂಫರ್ಟಬಲಾಗಿ ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಆದರೂ ಸ್ವಲ್ಪ ಮಾಡಿದ್ವಿ. ಏನಾದರೂ ಮಿಸ್ಟೇಕ್ ಇದ್ದರೆ ಏನು ಅಂದ್ಕೋಬೇಡಿ. ಸೊ ಇವಾಗ ಗಣೇಶನ ಕೂಡ ಬಿಡೋ ಟೈಮ್ ಆಯಿತು. ಇಲ್ಲೇ ನಮ್ಮನೆ ಹತ್ರನೇ ಇರೋ ಇವಾಗೆಲ್ಲ ಗಣೇಶನ ಹೆಂಗೆ ಬಿಡ್ತಾರೆ ಅಂದರೆ, ಆವಾಗೆಲ್ಲ ಅಂದರೆ ಕೆರೆಗಳಿಗೆಲ್ಲ ಹೋಗಬೇಕಿತ್ತು. ಇವಾಗ ಬೆಂಗಳೂರಲ್ಲಂತೂ ಎಸ್ಪೆಷಲಿ ಬಿಡೋದೇ ಇಲ್ಲ. ಇಲ್ಲೇ ನಮ್ಮನೆಯಿಂದ ಸ್ವಲ್ಪ ದೂರದಲ್ಲಿ ಟ್ರ್ಯಾಕ್ಟರ್ಗಳೆಲ್ಲ ಇಟ್ಕೊಂಡು ಅದ್ರ ಮೇಲೆ, ಸೊ ಅಲ್ಲಿಗೆ ಹೋಗೋಣ ಅಂತ ಇವಾಗ ಹೊರಟ್ವಿ. ಬನ್ನಿ ಯಾವ ಥರ ಇರುತ್ತೆ ಬಿಡಬೇಕಾದ್ರೆ ಅಂತ ನೋಡಿ. ನಾನು ಸ್ಲಿಪ್ಪರ್ ಹಾಕೊಳ್ಳೋ ಅಲ್ಲಿ ಕೊಡ್ಬೇಕು ನನ್ನ ಕೆಳಗಡೆ. ಅದು ಬರೀ ಕಲೆ ಒಂದು ಹೆಜ್ಜೆ ಇಡೋಕ್ಕಾಗಲ್ಲ ಇತ್ತು. ಅಲ್ಲಿ ನಾನು ಸ್ಲಿಪ್ಪರ್ ಹಾಕೊಳ್ಳಿ. ಓಪನ್ ಮಾಡಿ. ಇರು ಬಾ ಹಿಂದೆ ಕಾರ್ ಬಂದು. ಕವೆ ನಿಂಗೆ ಬಾಯ್ ಬಾಯ್ ಅಂತೆ ಚೋಟು. ಸರಿ ಆಯ್ತು. ಫೈನಲಿ ನಾವು ಗಣೇಶನ್ ಬಿಡಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಬಿಟ್ಟು ಬರೋಣ. ನಾವು ಫುಟ್ಬಾಲ್ ನಾವು ಪುಷ್ಪಲಾಲ್. ಸಲ ಭಯ ಶಬ್ದ ವಾಯ ಭಯ ಯಾವ ಲ್ಯಾಂಗ್ವೇಜ್ ಇದು? ಕ್ಲೋಸ್ ಐತಟ. ಪಾಪು ಎಲ್ಲಿ ಹೋಗ್ತಾ ಇದ್ದೀರಾ ಕಂದ? ವೇರ್ ಆರ್ ಯು ಗೋಯಿಂಗ್? ಮಾಮಿ ಬಿಡಕ್ಕೆ ಹೋಗ್ತಾ ಇದ್ದೀರಾ? ಕಾರಲ್ಲಿ ಮಾಮಿ ಕರ್ಕೊಂಡು ಹೋಗ್ತಾ ಇದ್ದೀರಾ?
ಮಾಮಿನ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಬಿಡಕ್ಕೆ? ಗಣೇಶನೇನ್ ಮಿಡಲ್ ಕೂರ್ಸ್ಬಿಟ್ಟಿದ್ದೀರಾ? ತೊಡೆ ಮೇಲೆ ತಾನೇ ಕೂರ್ಸ್ಕೋಬೇಕು. ಯಾರು ಇದ್ರಲ್ಲಿ ಹೋಗ್ಬೇಕಾರೆ ಅವ್ರು ಹಂಗೆ ಬಿಡ್ತಾರೆ. ಪಪ್ಪು, ವೇರ್ ಆರ್ ಯು ಗೋಯಿಂಗ್? ಕೆರೆಗೆ ಬಿಡಕ್ಕೆ ಹೋಗ್ತಾ ಇದ್ದೀರಾ? ಕೆರೆಗೆ ಬಿಟ್ಟು ಬರ್ತೀರಾ? ಓಕೆ ಕಂದ. ನಿಮ್ಗೆ ಯಾವ ಸಾಂಗ್ ಇಷ್ಟ ಡ್ಯಾನ್ಸ್ ಮಾಡೋಕ್ಕೆ? ವಿಚ್ ಸಾಂಗ್ ಯು ವಾಂಟ್? ಯಾವ ಸಾಂಗ್ ಬೇಕು ಡ್ಯಾನ್ಸ್ ಮಾಡೋಕ್ಕೆ? ಎಂಥದು? ಮೋನಿಕಾ. ಮೋನಿಕಾ. ಸೊ ಕೂಡ್ಸೋವರೆಗೂ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೋ ಬಿಡಬೇಕಾದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಸೊ ಇವಾಗ ಪ್ಲೇಸ್ಗೆ ಕೂಡ ರೀಚ್ ಆದ್ವಿ, ಗಣೇಶ ಬಿಡೋ ಹತ್ರ. ಸ್ವಲ್ಪ ಇಲ್ಲೂ ಕೂಡ ಪೂಜೆ ಮಾಡಿಬಿಟ್ಟು ಇವಾಗ ಗಣೇಶನ ಕಳಿಸ್ಕೊಡೋದು. ಎಲ್ಲರೂ ಗಣೇಶ ಬಿಡ್ತಾರೆ. ಇವಾಗ ನಾವು ಪೂಜೆ ಎಲ್ಲ ಮಾಡೋದು. ಇವಾಗ ಗಣೇಶ ಬಿಡೋದು. ಗಣೇಶ ಎಲ್ಲ ಬಿಟ್ಟು ಇವಾಗ ಮನೆಗೆ ಬಂದ್ವಿ. ಇದೇ ನಮ್ಮ ಇವತ್ತಿನ ಪ್ರಸಾದ, ಟೊಮಟೊ ಬಾತ್ ಮಾಡಿದ್ದೆ. ಇನ್ನೂ ತುಂಬ ವೆರೈಟೀಸ್ ಇದೆ, ಅದನ್ನೆಲ್ಲ ಪ್ಲೇಟ್ಗೂ ಕೂಡ ಹಾಕ್ಕೊಂಡು ತಗೊಳ್ಳೋಷ್ಟು ಪೇಷನ್ಸ್ ಕೂಡ ಇರಲಿಲ್ಲ. ನಮ್ಮಮ್ಮ ಪ್ರಸಾದ ತಿಂದು ತಿಂದು ಅವರಂತೂ ಊಟ ಮಾಡೋಕ್ಕೆ ರೆಡಿ ಇರಲಿಲ್ಲ. ಎಷ್ಟು ಹಿಂಸೆ ಮಾಡಿದ್ರು ಅವ್ರು ಊಟ ಕೊನೆಗೂ ಮಾಡಲೇ ಇಲ್ಲ. ಪಾಯಸ ಕುಡ್ಕೊಂಡ್ರು. ಸೌಮ್ಯವ್ರದೆಲ್ಲ ಊಟ ಮಾಡಿದ್ಮೇಲೆ ಅವರು ನಾಳೆ ಆಫೀಸ್ ಇದೆ ಹೋಗಲೇಬೇಕು ಅಂತ ಅವರು ಕೂಡ ಹೊರಟರು. ಸೊ ಅವಳಿಗೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟೆ. ಆ್ಯಂಡ್ ನಮ್ಮ ಮನೆ ಹತ್ರನೇ ಇರೋ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬಂದಿದ್ದರು, ಅವ್ರಿಗೂ ಕೂಡ ಪ್ರಸಾದ ಎಲ್ಲ ಹಾಕ್ಕೊಟ್ಟೆ. ಹೊಡ್ತಾರೆ ಅಂದರೆ ನಮ್ಮ ಬೇಬಿ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ಲು. ಅವಳಿಗಂತೂ ಏನೇನೋ ಯಾಮರ್ಸ್ಬಿಟ್ಟು ಅವರು ಹೊರಗಡೆ ಹೋದರು. ಅವಳಿಗೇನು ಗೊತ್ತಾಗಲಿಲ್ಲ ಅವ್ರು ಹೋಗ್ತಾ ಇರೋದು. ಬಟ್ ಆಮೇಲೆ ಒಂದು ಟ್ವಿಸ್ಟ್ ಆಯಿತು, ಏನು ಅಂತ ನೋಡಿ ಅದನ್ನು ಕೂಡ ಹೇಳ್ತೀನಿ ಇವಾಗ. ವಾವ್, ಏನಿದು? ಡಿಕ್ಷರು ಏನಕ್ಕೆ ಸೊ ಮೇಲ್ಗಡೆ ಪಾಪಗೆ ಏನೇನೋ ಯಾಮರ್ಸ್ಬಿಟ್ಟು ಅವ್ರು ಹೊರಡೋಣ ಅಂತ ಹೊರಟ್ರು. ನಾನು ಕೂಡ ಬಾಯಿ ಹೇಳ್ಬಿಟ್ಟು ಬರೋಣ, ಈ ಮನೇಲಿ ಇದ್ರಲ್ಲ ಮಿಲ್ಲನ್ ಅಂತ ಹೇಳ್ಬಿಟ್ಟು ಹೋದರೆ ಅಲ್ಲಿ ನೋಡಿ ಅವ್ರ ಕಾರಿಂದ ಯಾರೋ ಇವಾಗ ಗೆಸ್ಟ್ ಬಂದಿರ್ತಾರಲ್ಲ ಗಣೇಶ ಹಬ್ಬಕ್ಕೆ, ಅವ್ರ ಕಾರ್ ನಿಲ್ಲಿಸ್ಬಿಟ್ಟು ದೊಡ್ಡದು ಒಂದು ಹಾಫ್ ಆನ್ ಅವರ್ ಯಾರು ಅಂತ ಕಂಡುಹಿಡಿಯೋಕ್ಕೆ ಪಾಪ ನಮ್ಮ ಓನರ್ ಅಂಕಲ್ ಆಂಟಿ ತುಂಬ ಕಷ್ಟಪಟ್ಟರು. ಸೊ ಫೈನಲಾಗಿ ಗೊತ್ತಾಯಿತು, ಅವರು ಕೂಡ ಮನೆಗೆ ಹೊರಟ್ರು. ಇದಾಗಿತ್ತು ನಮ್ಮ ಇವತ್ತಿನ ಗಣೇಶ ಹಬ್ಬದ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.